ಪೀಸ್ಗಳು ಜಾಸ್ತಿ ಇತ್ತು ಮಟನ್ನು. ಓಲಿ ಪಾಪ ಗುಂಡ ಏನೂ ತಿಂದಿಲ್ಲ, ಫಸ್ಟ್ ಟೈಮ್ ನಾನ್ ವೆಜ್ ತಿಂತಾವನೆ ಅಂತ ಒಂದು ಸ್ವಲ್ಪ ಹಾಕಿದ್ದೆ. ಅವ್ನಿಗೆ ಏನಾಯಿತು ಅನ್ನೋ ಗೊತ್ತಿಲ್ಲ, ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕಣಪ್ಪ ಏನು ಹಾಕಿದ್ರು ಭಯಪಟ್ಟು ಹಾಕ್ಬೇಕು ಇವನಿಗೆ, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಇವತ್ತು ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿದೆ. ನಂಗೆ ಗೊತ್ತಿಲ್ಲ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಇವತ್ತು ಬರ್ತಡೇ ಅಂತ, ಹುಟ್ಟಿದ ದಿನ ಮಂಗಳವಾರ ಇವತ್ತು. ಆ್ಯಕ್ಚುಲಿ ಇದು ನಿಯೋಮೋಷನಲ್ಲೇ ಒಂದು ಹೊಸದು ವರ್ಷನ್ ಬಂದಿದೆ, ಸ್ಟ್ಯಾಂಡಿಂಗ್ ಮಾಡೋ ಥರ. ಬಟ್ ಇದು 1,15,000 ಆಗುತ್ತಂತೆ. ಸೊ ನಾನು ನೋಡ್ತಾ ಇದ್ದೆ ಇದನ್ನು. ಬಟ್ ಅಟ್ಲೀಸ್ಟ್ ಇದನ್ನು ನೋಡಿ, ಗೋಬಿ ತಿಂತವನೆ. ತಿನ್ನೋ ಕಚ್ಚಿದೀಯ ಬಾ ಹೊರಗಡೆ, ಬಾರ ಹೊರಗಡೆ. ಅಯ್ಯೋ ಏನೋ ಕೈ ಕಾಲು ಸಿಗಾಗ್ಬಿಟ್ರೆ ಏನಪ್ಪ ಮಾಡೋದು. ಬಾ 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 ಕಚ್ಚು ಬಾ ಕಚ್ಚು ಬಾ 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 ನನ್ನ ಮಗನ ಬರೋ ಬಕಾರ ತಲೆ ಕೆಟ್ಟೋಗ್ಬೇಡ್ತೀಗ ಆಗೋದು ಇಲ್ಲ ಅವನೇ. ಏಯ್ ಗುಂಡ ಹೊರಗಡೆ ಬರ, ಏನು ಮಾಡ್ತಿದ್ದೆ ಸಂದಿಲಿ, ಬರ ಹೊರಗಡೆ, ಕಚ್ಚು ಎರಡು ಬಾಚ್ಬಿಡ್ತೀನಿ. ಕಾಲೆಲ್ಲ ಊದ್ಕೊಂಡು ಕೂತವಲ್ಲಪ್ಪ. ಅಯ್ಯೋ ಹೆಂಗೆ ಊದ್ಕೊಂಡೈತಿ ರೈಟ್ ಸೈಡ್ ಕಾಲು, ನೋಡ್ಕೊಂಡೇ ಇಲ್ಲಲ್ಲಪ್ಪ ನಾನು. ಇವಾಗ ಬುಕ್ ನೋಡ್ರಿ ಕಾಲು ಹಿಂಗಾಗ್ಬಿಟ್ಟದೆ. ಅಪ್ಪ ಮೊದಲು ಮಲ್ಕೋಬೇಕಾಗಲ್ಲ. ಅನ್ನ ಎಲ್ಲ ಬಿಟ್ಟು ಬರೀ ಹಾಲು ಕುಡಿತಾನೆ ಕಣಪ್ಪ ಇವನು ಗುಂಡ. ಹಾಂ ಗುಂಡ, ಏ ಗುಂಡ, ಹಾಂ ಬಿಡು. ಓಯ್ ಹೋಗಿ ಒಂದು ರೌಂಡು ಆಚೆ ಇದು ಮಾಡ್ಬರ. ಬೇಡ ಬೇಡ, ವೀಲ್ಚೇರ್ ಅಡಿಗೆ ಹೋಗ್ಬೇಡ ನೀವೂನಪ್ಪ. ಯಾವ ವೀಲ್ಚೇರ್ ಅಡಿಗೆ ಬರ್ತಾನೆ, ಏನು ಸಿಕ್ಕಾಗಡ್ರೆ ನಿನ್ನ ಕಾಲ ಕೈಯ ಕಾಯ ಯಾವ ಪೇಯ ಅಂತ ಬಿಡ್ಕೊಳಕ್ಕವ ಬರ್ತಾರ. ಗುಂಡು 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 ಇದು ಗುಂಡು ಗುಂಡು ಇದು ಗುಂಡು ಹೇಗೋ ಹಿಂದೆ ಕೊಡೈತ್ಯಾ ಗುಂಡು ಮರಿ ಕೂಚ. ಆ್ಯಕ್ಚುಲಿ ಇಲ್ಲಿ ಒಬ್ಬರು ಕೈದು ಒಂದು ಪಿನ್ ಹೊಡೆದಿದ್ದೆ ನೋಡಿ, ಆಪ್ರೇಷನ್ ಆಗಿ. ಸೊ ಅದನ್ನು ನೋಡೋತ್ತಿಗೆ ನಿಜವಾದ ನನಗದು ಸಿಕ್ಕಾಪಟ್ಟೆ ಭಯ ಆಯಿತು. ಯಾಕಂದರೆ ನನ್ನ ಬೆನ್ನಿಗೆ ಆಪ್ರೇಷನ್ ಆದಾಗೂ ಕೂಡ ಇದೇ ಥರ ಪಿನ್ಗಳನ್ನ ಹೊಡೆದಿರೋ ಅಂಥದ್ದು. ಈ ಬೆನ್ನಲ್ಲಿ ನೋಡ್ತಾ ಇರ್ಬೋದು, ಏನಿಲ್ಲ ಅಂದರೂ ಅರ್ಧ ಅಡಿ ಆಪ್ರೇಷನ್ ಆಗಿದೆ. ಸೊ ಸೆಂಟರ್ ಬೆನ್ನು ಕರೆಕ್ಟಾಗಿ T12 ಇಂಜುರಿ ನಂದು. ಸೊ ವಾಕ್ ಮಾಡೋದಕ್ಕೂ ಕೂಡ ಅವಾಗ ಪ್ರಯತ್ನ ಪಟ್ಟಿದ್ದು. ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಇರ್ತಿದ್ದೆ. ಹೇಗಿದ್ದೋಳು ಹೇಗಾದ್ನಲ್ಲ ಅಂತ ಒಂದು ಕಡೆ ಫೀಲ್ ಆಗ್ತಾಯಿತ್ತು, ಲೈಫ್ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ಅಂತ. ಸೊ ಇದು ಆ್ಯಕ್ಸಿಡೆಂಟ್ ಆದಮೇಲೆ ಇರೋ ಫೋಟೋ. ಸೊ ನಾನು ಡಿಪ್ರೆಷನಲ್ಲಿ ಕೂದಲು ತೆಕ್ಕೊಂಡಿರೋಂಥ ಫೋಟೋ ನೋಡಿದ್ರೆ ಭಯ ಆಗುತ್ತೆ, ಹಂಗಿದ್ದೆ. ನನ್ನನ್ನು ನಾನೇ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ ನೋಡಿ, ಬೋಡ ಮಾಡ್ಕೊಂಡಿದ್ದು ನಾನೇ. ಸೊ ಸಿಕ್ಕಾಪಟ್ಟೆ ಡಿಪ್ರೆಷನಲ್ಲಿ ಇದ್ದಿದ್ದು ನಾನು. ಇದೇ ಡಿಪ್ರೆಷನಲ್ಲಿ ನಾನು ಸೂಸೈಡ್ಗೂ ಅಟೆಂಪ್ಟ್ ಮಾಡಿದ್ದು. ಆ್ಯಕ್ಚುಲಿ ಈ ಫೋಟೋ ತಗೊಳ್ಬೇಕಾದ್ರೆ ನನ್ನ ಮಗನ ಜೊತೆ ಅಳ್ಕೊಂಡು ಕಣ್ಣಲ್ಲಿ ನೀರು ಬಂದಿತ್ತು, ನೀವು ಗಮನಿಸ್ಬೋದು ಆ ಫೋಟೋನ. ಸೊ ಕೊನೆ ಫೋಟೋ ಅಂದ್ಕೊಂಡು ನಾನು ಫೋಟೋ ತಗೊಂಡಿದ್ದು. ಬಟ್ ಆಸ್ಪತ್ರೆಗೆ ಹೋದ್ಮೇಲೆ ಬದುಕಿದ್ದೆ. ಯಾರು ಬದುಕಿತ್ತು ಬಡ ಜೀವ ಅಂತ, ಏನಕ್ಕಾದ್ರೂ ದೇವರೇ ಬದುಕಿಸಿದ್ದೆ ಅಂತ ಹೇಳ್ಬಿಟ್ಟು ದೇವನು ಕೂಡ ಬೈಕೊಂಡಿದ್ದೀನಿ ನಾನು. ಯಾಕಂದರೆ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಅಯ್ಯೋ ಏನಕ್ಕೆ ಬದುಕಿ ಏನಾಗಬೇಕಾಗಿದೆ ಹೋಗೇ ತೆಗೆ ಅಂತ ಹೇಳಿಸ್ಬಿಟ್ಟು ಲೈಫೇ ಬೇಜಾರಾಗ್ಬಿಡ್ತು ನೋಡಿ. ಚೆನ್ನಾಗಿದ್ದಾಗ ಈ ಥರ ಇರ್ತಿದ್ದೆ. ಸೊ ಬರ್ತಾ ಬರ್ತಾ ಜೀವನ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಸೊ ತುಂಬ ಡಿಪ್ರೆಷನಲ್ಲಿದ್ದೋಳು ಹೊರಗಡೆ ಬರೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ನಾನು. ಸೊ ಅಲ್ಲಿಂದ ಹೊರಗಡೆ ಬಂದು ಇವತ್ತು ನನ್ನ ಲೈಫ್ನ ನಾನು ಒಬ್ಬಳೇ ಲೀಡ್ ಮಾಡ್ತಾ ಇರೋವಂಥದ್ದು. ಸೊ ಸ್ವಲ್ಪ ಕೂದಲು ಬಂದಾದಮೇಲೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕೂದಲು ಇಲ್ಲದೇ ಇರೋವಾಗ ಹೊರಗಡೆ ಬರೋಕ್ಕೆ ನನಗೆ ತುಂಬ ಮುಜುಗರ ಅಂತ ಅನ್ನಿಸ್ತಾ ಇರೋದು. ಯಾಕಂದರೆ ಅಷ್ಟು ಕೂದಲು ಇಟ್ಕೊಂಡು ಸಡನ್ಲಿ ಕೂದಲೆಲ್ಲ ತೆಗ್ಸಾದ್ಮೇಲೆ ಯಪ್ಪ ಕೂದಲೆಲ್ಲ ತೆಕ್ಕೊಂಡಾದ್ಮೇಲೆ ಹೆಂಗೆ ಅನಿಸ್ತಿತ್ತು ಅಂದರೆ, ಹೆಣ್ಮಕ್ಳಿಗೆ ಕೂದಲುಗಳೇ ಚೆಂದ ಇರೋವಂಥದ್ದು. ಕೂದಲಿಲ್ಲ ಅಂದರೆ ಹೆಣ್ಮಕ್ಳು ಹುಟ್ಟೇ ಅಲ್ಲ ಅದು ಹೇಳಬೇಕು ಅಂದರೆ. ಬಟ್ ನನ್ನ ಈ ಸಿಚುವೇಶನ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅನುಭವಿಸಿದ್ದು. ಈ ವಿಡಿಯೋನ ಅಪಾರ್ಟ್ಮೆಂಟಲ್ಲೇ ಮಾಡಿಸಿರೋವಂಥದ್ದು. ಸೊ ಇನ್ನೂ ಬೆಡ್ ರಿಡನ್ನೇ ಆವಾಗ ನಾನು.
ಬಟ್ ಈ ವಿಡಿಯೋ ಹಾಕಿದ್ಮೇಲೆ ವಿಡಿಯೋ ಎಲ್ಲ ವೈರಲ್ ಆಗಿದ್ದು ಫೇಸ್ಬುಕ್ಕಲ್ಲಿ. ಸೊ ಯೂಟ್ಯೂಬ್ ಚಾನಲ್ ಏನೂ ಇರಲಿಲ್ಲ ಆವಾಗ. ಆಮೇಲೆ ಯಾವಾಗಲೂ ಟೋಪಿ ಹಾಕೊಳ್ತಾ ಇದ್ದೆ ನಾನು, ಕೂದಲು ಬೇರೆ ಇರ್ತಿಲ್ವಲ್ಲ, ಒಂಥರ ವಿಕಾರವಾಗಿ ಕಾಣಿಸ್ತಾ ಇದ್ದೆ. ಹೆಣ್ಮಕ್ಳುಗಳಿಗೆ ಕೂದಲು ಚೆಂದ ಅನ್ನೋದು ಅದಕ್ಕೆ. ಸೊ ಹಂಗಾಗಿ ಈ ವಿಡಿಯೋ ಏನೋ ಗೊತ್ತಿಲ್ಲ ಮಾಡಿಸ್ಕೊಂಡೆ, ಬಟ್ ಅದು ಇವತ್ತಿನವರೆಗೂ ಉಳ್ಕೊಂಡಿದೆ. ಇದೇ ವಿಡಿಯೋನ ನಾನು ಶೇರ್ ಮಾಡಿದ್ದು ಫಸ್ಟ್ ಟೈಮು ಫೇಸ್ಬುಕ್ಕಲ್ಲಿ. ಸೊ ಒಂದು ಟ್ಯಾಗ್ಲೈನು ತುಂಬ ವ್ಯೂಸ್ ಬರೋ ಥರ ಮಾಡ್ತು. ಸೊ ಅಲ್ಲಿಂದ ಆಚೆಗೆ ಇವತ್ತು ಏನಿಲ್ಲ ಅಂದರೂ 1,32,000 ಜನ ನನಗೆ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ನಲ್ಲಿ. ಸೊ ಈ ಒಂದು ಇದು 3 ವರ್ಷದಿಂದ ನಡೆದಿರೋವಂಥದ್ದು. ಸೊ ಫೇಸ್ಬುಕ್ಕಲ್ಲಿ ತುಂಬ ಆ್ಯಕ್ಟಿವಿಂದ ಒಂದಷ್ಟು ಜನ ಫಾಲೋವರ್ಸ್ ಆಗಿದ್ದು. ಇವಾಗ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಏನು ಮಾಡ್ಕೊಂಡವನೇ ಚೀಟೆ ಕೈ ಬೈ ನಿನ್ನ ಥರನೇ ಆಡ್ತದೆ ಇದನ್ನು. ಇಬ್ಬರು ತೀಟೆಗಳು ಇವಾಗ ಅಂತ ನಿನ್ನಂತ ಇದೆ. ಇಷ್ಟು ದಿನ ತಗೊಂಡು ಹುಡುಗರು ಏನಾರ ಕಚ್ಚಕ್ಕೆ ಹೋಯ್ತಾನೆ. ತೆಂಗಿನಕಾಯಿ ತಗೊಂಡ್ಬಿಟ್ಟು ದುಡ್ಡು ಕೀಳ್ತಾ ಇದ್ದ ಬೆಳಗ್ಗೆ. ದುಡ್ಡು ಕೀಳೋದು ನಂಗೆ ಕಷ್ಟ ಅಲ್ವಾ? ದುಡ್ಡು ಕೀಳ್ಕೊಂಡು ಕೂತಿದ್ದ. ದುಡ್ಡು ಕಿತ್ಬಿಟ್ಟಲ್ಲ ಅಷ್ಟವನು ತೆಂಗಿನಕಾಯಿ. ಬರಪ್ಪ ನಿಮಗೆ ಸಾಲ ಮಾಡ್ಸಲ್ಲ ಇವತ್ತು. ಉಗ್ರು ನೋಡ ಹೆಂಗ ಬೈ ಕಟ್ ಮಾಡ್ಬೇಕ ನಾವು ಬಿಡ. ಅವ್ನು ಸುಮ್ಮನೆ ಏನು ನೋಡೋ ಬಿಸ್ತಾ ಹೊಡ್ಬೇಕು. ಅವ್ನು ಬುಸ್ ಅಂತವನೇ. ಅವ್ನು ಇವಾಗ ಒಂಚೂರು ಉಗುರು ಕಟ್ ಮಾಡೋಣ. ಉಗುರು ಕಟ್ ಆಗ್ತಾವೆ. ಇದ್ರಲ್ಲಿ ಕಟ್ ಮಾಡಬಾರ್ದು ಮಮ್ಮಿ. ಅದೊಂದು ಲೈಟ್ ಇಂದ ಉಗುರು ಕಟ್ ಬರುತ್ತೆ. ಇಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಇರುತ್ತೆ. ಬ್ಲಡ್ ಅದು ವೆಸಲ್ಸ್ ಇರುತ್ತೆ ಇಲ್ಲೆಲ್ಲ. ಇದೆಲ್ಲ ಆಯ್ತಾ? ನಾಯಿಗೆ ಬೇರೆ ಆಯ್ತಾ ಅದೆಲ್ಲ? ಇವಂಗೆ ಖರ್ಚು ಜಾಸ್ತಿ ಮಾಡಿದ್ದೀನಿ ನೆನ್ನೆ. ಸುಮ್ಮನೆ ಇರು. ಇವ್ ನೋಡು, ಇದು ಮೂಳೆ ಒಂದು ತಗೊಂಡು ಬಂದು ಸಿರಪ್ ಹಾಕೋರು ಎಲ್ಲ ವಾಂತಿ ಮಾಡ್ಕೊಂಡು. ಮನುಷ್ಯರನ್ನ ಪ್ರೀತಿ ಮಾಡೋದಕ್ಕಿಂತ ಮುಖ ಪ್ರಾಣಿಗಳನ್ನ ಪ್ರೀತಿ ಮಾಡಬೇಕು. ಯಾಕಂದರೆ ಅವುಗಳಿಂದ ನಮ್ಗೆ ವಾಪಸ್ಸು ಪ್ರೀತಿನೇ ಸಿಗುತ್ತೆ. ಸೊ ಹಾಗಾಗಿ ಮನುಷ್ಯರನ್ನ ಪ್ರೀತಿ ಕೊಟ್ಟು ಲಾಸ್ಟಿಗೆ ಅವನು ತೋರಿಸೋಗೋದು ಅದೇನೋ ಹೇಳ್ತಾರಲ್ಲ, ತಿಂದಾದ್ಮೇಲೆ ಏನೋ ಹೇಳ್ತಾರಲ್ಲ. ನಾವು ಒಂದು ನಾಯಿಗೆ ಒಂದು ತುತ್ತನ್ನು ಹಾಕಿದ್ರೆ ಸಾಯೋವರೆಗೂ ಅದು ನಮ್ಮನ್ನು ಮರೆಯಲ್ಲ. ಎಲ್ಲೇ ನೋಡಿದ್ರು ನಮ್ಮ ಹತ್ರ ಬಂದು ಬಾಲ ಅಳ್ಳಾಡ್ಸುತ್ತೆ. ಅದೇ ಮನುಷ್ಯನಿಗೆ ಗಂಟೆ ಇಕ್ಕಿದ್ರು ಅವ್ನು ಮಾಡೋ ಕೆಲಸ ಮಾಡೇ ಮಾಡ್ತಾನೆ ಲಾಸ್ಟಿಗೆ. ನಾನು ಗಾಡಿ ತಗೊಂಡಾಗಿಂದ ಈ ಸ್ಟ್ಯಾಂಡ್ ಅಂತೂ ತಗೊಂಡು ನನಗೂ ಸಾಕಾಯಿತು. ಆ್ಯಕ್ಚುಲಿ 2 ಸ್ಟ್ಯಾಂಡ್ ತಗೊಂಡೆ, ಅದು ಮುರಿದೋಯ್ತು. 3ನೇ ಸ್ಟ್ಯಾಂಡು ಕೂಡ ಅದು ಲೂಸ್ ಆಗಿಬಿಟ್ಟೇನೋ ಆಯಿತು. ಸೊ ಇವಾಗ 4ನೇ ಸ್ಟ್ಯಾಂಡ್ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ಹೊಸ ಗಾಡಿಗೆ ಇದು ಸ್ಟ್ಯಾಂಡ್ ಇರಲಿಲ್ಲ, ಹಳೆ ಗಾಡಿಗೆ ಇತ್ತು, ಬಟ್ ಅದು ಲೂಸ್ ಆಗಿಬಿಡ್ತು. ಸೊ ಈ ಸ್ಟ್ಯಾಂಡ್ ಬೇಕಾಗಿದೆ, ಮೊಬೈಲ್ ಸ್ಟ್ಯಾಂಡು. ಆಮೇಲೆ ಹೋಗೋ ಕಡೆ ಎಲ್ಲ ನಮಗೆ ಗೂಗಲ್ ಮ್ಯಾಪ್ಸು ಇದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಬಟ್ ಏನು ಗೊತ್ತಾ, ಮೊಬೈಲು ಬ್ಯಾಗಲ್ಲಿ ಇಟ್ಕೊಂಡು ನೋಡ್ಕೊಂಡು ಹೋಗೋಕ್ಕಾಗಲ್ಲ ಗೂಗಲ್ ಮ್ಯಾಪ್ಸ್ ಎಲ್ಲ. ಹಂಗಾಗಿ ಕೆಲವೊಂದು ಖರ್ಚುಗಳು ಯಾವಾಗ ಬರ್ತವೆ ಅಂತ ಹೇಳಕ್ಕೆ ಬರಲ್ಲ. ಸೊ ಸಡನ್ಲಿ ಬರುತ್ತೆ ಅವೆಲ್ಲ ಖರ್ಚುಗಳು. ನೋಡಿ, ಇವಾಗ ಮೊಬೈಲ್ ಸ್ಟ್ಯಾಂಡ್ ಬೇಕೇ ಬೇಕು, ಹಂಗಾಗಿ ನಾವು ತಗೊಳ್ಳೇಬೇಕಾಗುತ್ತೆ. ಹಿಂಗೆ ಕೆಲವೊಂದು ಖರ್ಚುಗಳು ಸಿಕ್ಕಾಪಟ್ಟೆ ಒಂದು ಖರ್ಚುಗಳನ್ನ ತರುತ್ತವೆ. ಬಟ್ ಅದು ತಕ್ಕನಾಗೆ ನಾವು ರೊಟೇಷನ್ ಮಾಡ್ಕೊಂಡು ದುಡಿತಾ ಇರಬೇಕು. ಸೊ ಖರ್ಚುಗಳನ್ನಂತೂ ಕಮ್ಮಿ ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ, ಬಟ್ ನಾನು ದುಡಿಯೋದನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಬಟ್ ಎಲ್ಲ ಕಡೆ ಉದ್ಯೋಗ ಅವಕಾಶಗಳನ್ನ ಹುಡ್ಕೊಂಡು ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. Curious how the Neo stand works? Let's break it down. It's simple. Safety first. Secure your upper body with the chest harness. Click on the knee support to secure your lower body. All set. Press the power button, then push the joystick forward to stand up. ಆ್ಯಕ್ಚುಲಿ ಇದು ನಿಯೋ ಮೋಷನಲ್ಲೇ ಒಂದು ಹೊಸದು ವರ್ಷನ್ ಬಂದಿದೆ, ಸ್ಟ್ಯಾಂಡಿಂಗ್ ಮಾಡೋ ಥರ. ಬಟ್ ಇದು 1,15,000 ಆಗುತ್ತಂತೆ. ಸೊ ನಾನು ನೋಡ್ತಾ ಇದ್ದೆ ಇದನ್ನು. ಬಟ್ ಅಟ್ಲೀಸ್ಟ್ ಇದನ್ನು ಸ್ಟ್ಯಾಂಡಿಂಗಲ್ಲಿ ವಾಕಂತೂ ಆಗಲ್ಲ. ಬಟ್ ಸ್ಟ್ಯಾಂಡಿಂಗ್ ಅಂದರೆ ಒಂದೇ ಕಡೆ ನಿಂತಿರೋ ಅಂತ ಒಂದು ವೀಲ್ ಚೇರು. Pull the joystick backward to return to sitting. See, it's that easy. Live an active and powerful life with Neo Stand. So why wait? Stand tall. Book your Neo Stand demo today. Neo Motion, the first wheelchair that actually fits you. Curious how the Neo Stand works? ಇವಾಗ ಟೊಮೊಟೊ ಗೊಜ್ಜು ರೆಡಿಯಾಗಿದೆ.
$1,14,000 ಅಂತೆ. 1,15,000. ನೋಡಿ ಇದು ವೀಲ್ಚೇರು. ಬೆಳಗ್ಗೆನೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮುಂಗುಸಿ ಈ ರೋಡಿಂದ ಆ ರೋಡಿಗೆ ದಾಟಬೇಕಾದ್ರೆ ಅನ್ಯವಾಗಿ ಸತ್ತೋಯ್ತು. ನೋಡೋ ಹೊತ್ತಿಗೆ ಒಂದು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಬೇಜಾರಾಯಿತು ಹೋಗ್ಬೇಕಾದ್ರೆ. ಆಗಲೇ ತುಂಬ ದಿನಗಳಾದಮೇಲೆ ಐಬ್ರೋಸ್ ಮಾಡಿಸ್ಕೊಬರಕ್ಕೆ ಹೋಗಿದೆ. ಆ್ಯಕ್ಚುಲಿ ಮೊನ್ನೆ ಮೆಹಂದಿ ಶಾಸ್ತ್ರಕ್ಕೆ ಹೋಗಿದ್ನಲ್ಲ, ಆವತ್ತು ಕೂಡ ಐಬ್ರೋಸ್ ಮಾಡಿಸೇ ಇರಲಿಲ್ಲ. ಬಟ್ ಮದುವೆ ಇದೆ ನಾಳೆ, ಹಂಗಾಗಿ ಐಬ್ರೋಸ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಅಡುಗೆ ಮಾಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಇವತ್ತು ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿದೆ. ನಂಗೆ ಗೊತ್ತಿಲ್ಲ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಇವತ್ತು ಬರ್ತಡೇ ಅಂತ, ಹುಟ್ಟಿದ ದಿನ ಮಂಗಳವಾರ ಇವತ್ತು. ಸೊ ನಂಗೆ ಆಶ್ಚರ್ಯ ಆಯಿತು, ಯಾಕಂದ್ರೆ ನಂಗೆ ಗೊತ್ತೇ ಇಲ್ಲ. ಒಟ್ಟಲ್ಲಿ ನಾನು ಪೂಜೆ ಮಾಡಿದೆ ಇವತ್ತು, ಏನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅದಾದಮೇಲೆ ಸ್ಯಾಂಪಲ್ಸಿಗೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗ್ಬೇಕಾಗಿತ್ತು, ನೆನ್ನೆ ಬಿಡೋದು ಹೇಳಿದ್ದೀನಿ. ಸೊ ಅದನ್ನೆಲ್ಲ ಇವತ್ತು ತೊಗೊಂಡೋಗಿದ್ದೆ. ಸೊ ಅಲ್ಲಿ ಸ್ಟಾಲ್ ಇದೆ ನನಗೆ. ನೆಕ್ಸ್ಟ್ ಮಂತು 6th ಅಂದರೆ ಮಾರ್ಚ್ 6th ಇಸ್ರೋ ಕಂಪ್ನೀಲಿ ನನಗೆ ಸ್ಟಾಲ್ ಇರೋವಂಥದ್ದು. ಸೊ ಅಲ್ಲಿ ಕನ್ಫರ್ಮೇಷನ್ಗೆ ಹೋಗಿದೆ. ಕನ್ಫರ್ಮೇಷನ್ ಅನ್ನೋದಕ್ಕಿಂತ ಅವರೇ ನನ್ನ ಕರೆದಿದ್ರು. ಈ ಥರ ಡಿಸೆಬಿಲಿಟಿ ಇರೋರಿಗೆ ಆಪರ್ಚುನಿಟಿ ಕೊಡ್ತಾಯಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಅದರಲ್ಲೂ ನಾನು ಟೆರಕೋಟ ಮಾಡೋದೆಲ್ಲ ಆಲ್ಮೋಸ್ಟು ಅವ್ರು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಚಾನಲ್ನ ಅವರು ಫಾಲೋ ಮಾಡ್ತಾಯಿದ್ದಾರೆ ಸರು. ತುಂಬ ಖುಷಿ ಆಯ್ತಪ್ಪ, ಯಾಕಂದ್ರೆ ಅವ್ರು ಮಾತಾಡ್ಸಿದ್ರು, ನಿಮ್ಮ ವಿಡಿಯೋಸ್ ತುಂಬ ನೋಡಿದ್ದೀನಿ ನಾನು ಅಂತ ಹೇಳಿದರು. ಸೊ ನನ್ನ ಕತೆ ಎಲ್ಲ ಹೇಳೋ ಹೊತ್ತಿಗೆ ಅವ್ರಿಗೆಲ್ಲನೂ ಅರ್ಥ ಆಯಿತು. ಸೊ ಹಂಗಾಗಿ ಆಮೇಲೆ ಸರಿ ನೀವು ಸ್ಟಾಲಿಗೆ ಬನ್ನಿ, 6th ಮಾರ್ಚ್ ಇರುತ್ತೆ ಅಂತ ಹೇಳಿದರು. ಓಕೆ ಸರ್ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊಂಡು ಬಂದೆ. ನೋಡಿ ಗೋಬಿ ತಿಂತವನೆ, ತಿನ್ನೋ. ಆ್ಯಕ್ಚುಲಿ ಗೋಬಿ ತೊಗೊಂಡು ಬಂದೆ, ಹೊಟ್ಟೆ ಹಸುವಾಗ್ತಿತ್ತು, ತುಂಬ ದಿನ ಆಯಿತು, ಏನು ತಿನ್ನಲ್ಲ ನಾನು ಆಲ್ಮೋಸ್ಟು. ತರಬೇಕಾದ್ರೆ ನೋಡಿ ಏನೋ ಗೊತ್ತಿಲ್ಲ, ಕವರಲ್ಲಿ ಮೇಲೆ ಒಂದು 3-4 ಡ್ರೈ ಗೋಬಿ ಹಾಕಿದ್ರು. ಅದೇನಕ್ಕೆ ಹಾಕಿದ್ರು ಅಂತ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿದ್ರೆ ಈ ಥರ ಫ್ರೈ ಮಾಡಿರೋಂಥ ಗೋಬಿ, ಡ್ರೈ ಗೋಬಿ ಹಾಕಿದ್ರು, ಏನಕ್ಕೋ ಗೊತ್ತಿಲ್ಲ. ನಾನೇನು ಮಾಡಿದೆ, ಅವನಿಗೆ ಒಂದು ಹಾಕ್ತೆ. ಅವನೇನು ರುಚಿ ನೋಡ್ತಾಯಿದ್ದಾನೆ, ಗೋಬಿ ಟೇಸ್ಟ್ ಫಸ್ಟ್ ಟೈಮ್ ನೋಡ್ತಾವನೆ ಗುಂಡ. ತಿಂತವನೇ, ಅನ್ನ ಎಲ್ಲ ತಿನ್ಕೊಂಡೇನಪ್ಪ ಬೌಲಲ್ಲಿರೋದು. ಹೂವೆಲ್ಲ ತಗೊಬಂದು ಇಟ್ಕೊಂಡು, ಪೆನ್ಸಿಲೆಲ್ಲ ತಗೊಬಂದು ಇಟ್ಕೊಂಡು, ಕಡಿಯೋಕೆ ಇಟ್ಕೊಂಡವನೆ. ಅಂತೂ ಇಂತೂ ಗೋಬಿ ತಿನ್ಬಿಟ್ಟ ಗುಂಡ. ನೋಡಿ ಹೆಂಗೆ ಕಚ್ಚಿ ತಿಂತವನೆ. ಅವನಿಗೂ ಬಾಯಿ ರುಚಿ ಬೇಕು, ಏನಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದ. ಮೊನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಪಾರ್ಸೆಲ್ ಕೊಟ್ಟಿದ್ರು ನನಗೆ. ಮಟನ್ ಬಿರಿಯಾನಿ ಕೊಟ್ಟಿದ್ರು. ಸಂಜೆ ತಂದಾದ್ಮೇಲೆ ಪೀಸ್ಗಳು ಜಾಸ್ತಿ ಇತ್ತು ಮಟನ್ನು. ಓಲಿ ಪಾಪ ಗುಂಡ ಏನೂ ತಿಂದಿಲ್ಲ, ಫಸ್ಟ್ ಟೈಮ್ ನಾನ್ ವೆಜ್ ತಿಂತವನೆ ಅಂತ ಒಂದು ಸ್ವಲ್ಪ ಹಾಕಿದ್ದೆ. ಅವ್ನಿಗೆ ಏನಾಯಿತು ಅನ್ನೋ ಗೊತ್ತಿಲ್ಲ, ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕಣಪ್ಪ ಏನು ಹಾಕಿದ್ರು ಭಯಪಟ್ಟೆ ಹಾಕ್ಬೇಕು ಇವನಿಗೆ. ಬಟ್ ಎಲ್ಲ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ರೆ ನಾವು ತಿನ್ನೋದು ಅವನು ತಿಂತಾನೆ. ನಾವೆಲ್ಲ ಇದಕ್ಕೆ ಬೇರೆ ಫುಡ್ಡೆಲ್ಲ ಪಳಗಿಸೋಕ್ಕಾಗಲ್ಲ, ಯಾಕಂದರೆ ಒಳ್ಳೊಳ್ಳೆ ವೆರೈಟಿ ಫುಡ್ಡೆಲ್ಲ ಹಾಕ್ತಾರಲ್ಲ, ಅವೆಲ್ಲ ಹಾಕಲ್ಲ. ನಾರ್ಮಲಾಗಿ ನಾವೇನು ತಿಂತೀವೋ ಅದನ್ನು ಹಾಕ್ತೀವಿ. ಸೊ ಹಿಂಗೆ ಬೆಳೆಸ್ಬೇಕಷ್ಟೆ, ನಮ್ಮ ಕೈಲಾದಷ್ಟು ಅಷ್ಟೇ. ಒಂದು ಪ್ರಾಣಿ ಸಾಕಬೇಕು ಅನ್ನೋದು ತುಂಬ ಆಸೆ ನನಗೆ. ಹಾಗಾಗಿ ಬ್ಲ್ಯಾಕು ನಾಯಿನ ಯಾಕೆ ಸಾಕಿದ್ದೀನಿ ಅಂತ ಹೇಳಿದ್ರೆ, ನಾನೊಂದು ಫೋಟೋ ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಮದುವೆ ಆಗುವಂಥ ಟೈಮಲ್ಲಿ ಈ ಫೋಟೋ ತೆಗೆಸ್ಕೊಂಡಿದ್ದು. ಬಟ್ ಪೂರ್ವಿ ಪ್ರೆಗ್ನೆನ್ಸಿ 7 ಮಂತ್ ಇರೋ ಟೈಮಲ್ಲಿ ಈ ನಾಯಿನ ಯಾರೋ ಒಬ್ಬರು ಕಾರ್ ಹತ್ತಿಸಿ ಸಾಯಿಸ್ಬಿಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಂದರೆ ಇಲ್ಲಿಂದ ಅಳ್ಕೊಂಡು ಹೋಗ್ತೀನಿ. ನನಗೆ ಲಾಸ್ಟಿಗೂ ಅದ್ರ ಮುಖ ನೋಡೋಕ್ಕೆ ಸಿಗೋಲ್ಲ. ನಾನೇ ಇಟ್ಟಿರೋಂಥ ಒಂದು ಹೆಸರು ಚಿನ್ನು ಅಂತ. ಅದಕ್ಕೆ ಹೆಂಗಾಗಿತ್ತು ಅಂದರೆ ತುಂಬ ದೊಡ್ಡ ನಾಯಿ ಆಗಿಬಿಟ್ಟಿತ್ತು. ನಮ್ಮನೇಲೆ ಹುಟ್ಟಿ ಬೆಳೆದಂಥ ನಾಯಿ. ಇದ್ರಮ್ಮ ನನಗೆ ಎಲ್ಲೋ ಒಂದು ಕಡೆ ನಾನು ಕಾಲೇಜ್ ಡೇಸಲ್ಲಿ ಓದಬೇಕಾದ್ರೆ ಸಿಕ್ಕಿದ್ದು. ಅದರಮ್ಮ ಸಿಕ್ಕಾದ್ಮೇಲೆ ನಮ್ಮನೆಗೆ ಬಂದು ಅದು 11 ಮರಿ ಹಾಕಿತ್ತು. 11 ಮರಿಲಿ ಫಸ್ಟ್ನೇ ಮರಿ ಈ ನಾಯಿ. ಸೊ ಅದನ್ನು ಸಾಕಿ ಸಲುಹಿ ಸತ್ತೋದಾಗ ನೋಡೋಕ್ಕಾಗಲಿಲ್ಲ. ಪ್ರೆಗ್ನೆನ್ಸಿ ಬೇರೆ, ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹತ್ತು ಕರೆದು ನಾನು ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ಬಿಡಿ ಆ ಸತ್ತಾಗ. ರೆಡಿ ಆದ್ವಿ ಮಮ್ಮಿ ನಾನು ಎಲ್ಲ.
ಶೂ ಹಾಕೊಂಡು ಹೋದರೆ ಮದುವೆಗೆ ಮತ್ತೆ ಅಲ್ಲಿ ದಾರೆ ಉಳ್ಬೇಕು ಅಂದರೆ ಅಕಸ್ಮಾತು ಶೂ ಬಿಚ್ಚಕ್ಕೆ ಕಷ್ಟ, ಹಾಗಾಗಿ ಸುಮ್ಮನೆ ಕಾಲ್ಚಿನ ಹಾಕೊಬಿಟ್ಟಿದ್ದೀನಿ. ಶೂನ ಹಾಕೊಂಡು ಕಡೆ ಏನು ಬೇಡ ಅಂತ ಕಷ್ಟಪಟ್ಟು ಇವಾಗ ಲೆಹಂಗ ಹಾಕೊಂಡಿದ್ದೀನಿ. ಸ್ಯಾರಿ ಹಾಕೋಬೇಕು ಅಂತ ಪ್ಲಾನಿಂಗ್ ಇತ್ತು, ಬಟ್ ಬೇಡ ಸ್ಯಾರಿ ಅಂತ ಅನ್ನಿಸ್ತು. ಸೊ ಇವತ್ತು ಡಿಫ್ರೆಂಟಾಗಿ ಮುಂದೆಗಡೆ ಇದನ್ನ ಹಾಕೊಂಡಿದ್ದೀನಿ. ಸೊ ಇದೇನು ಫಿನಿಶಿಂಗ್ ಆಗಿಲ್ಲ, ಸೊ ಇನ್ನೂ ರೆಡಿ ಆಗಬೇಕಲ್ಲ, ಹಂಗಾಗಿ ಜಸ್ಟ್ ಒಂದು ಹಾಕೊಂಡು ಪಿಕ್ಚರ್ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಲ್ಗೂ ಇದನ್ನು ಕಾಲ್ಚಿ ಹಾಕೊಬಿಡೋಣ ಹಾಕೊಳ್ತಾ ಇದ್ದೀನಿ. ಸೊ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಬಾತ್ರ ಸೊ ನಾವು ಬಂದು ಐಪ್ ಆಪ್ಷನ್ ಕೊಡಬೇಕು ಅಂತ ಹೇಳಿದ್ರೆ ವಿಡಿಯೋ ಓಪನ್ ಮಾಡ್ಕೋಬೇಕು. ವಿಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಲೈಕ್ ಆಪ್ಷನ್ ಕೊಡಿ. ಸೊ ಲೈಕ್ ಆಪ್ಷನ್ ಕೊಟ್ಟೆ ನಾನು ಇವಾಗ. ಆ್ಯಕ್ಚುಲಿ ನೀವು ಮಾಡೋ ಐಪ್ ಆಪ್ಷನು ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ ಪಾಯಿಂಟ್ಸ್ ಕೊಡೋದ್ರಿಂದ. ಸೊ ನಾನು ಇವಾಗ ಐಪ್ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿದ ತಕ್ಷಣವೇ ಇದು ನೋಡಿ ಸ್ಕ್ರಾಲ್ ಆಗಿಬಿಟ್ಟು ಐಪ್ ದಿಸ್ ವಿಡಿಯೋ ಅಂತ ಬರುತ್ತೆ. ಐಪ್ ಅಂತ ಕೊಟ್ಕೊಳ್ಳಿ. ಸೊ ಇಲ್ಲಿ ಪಾಯಿಂಟ್ಸ್ಗಳನ್ನ ಕೊಡೋದಕ್ಕೆ ನಮ್ಗೆ ಆಪ್ಷನ್ ತೋರಿಸುತ್ತೆ. ಐಪ್ ದಿಸ್ ಪಾಯಿಂಟ್ಸ್ ಅಂತ ಬಂದಿದೆ. ಸೊ ಇದನ್ನು ಮಾಡೋದ್ರಿಂದ ಯಾವುದೇ ದುಡ್ಡಂತೂ ಕಟ್ಟಾಗಲ್ಲ. ಸೊ ಐಪ್ ದಿಸ್ ಪಾಯಿಂಟ್ಸ್ ಅಂತ ಇದೆಯಲ್ಲ, ಇಲ್ಲಿಗೆ ಒತ್ತಿ. ಸಾರಿ ಅದು ಒತ್ತಕ್ಕೆ ಹೋಗಂಗಾಯಿತು. ಸೊ ನೋಡಿ ಐಪ್ ಆಯಿತು ಆಲ್ರೆಡಿ ಇದು. ಸೊ ಇದು ಪಾಯಿಂಟ್ಸು ಆ್ಯಡ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.